ಏನರ್ಥ? ಹಂಗಲ್ಲ ಅಲ್ಲ, ಅದ್ರ ಬಗ್ಗೆನೂ ಮಾತಾಡ್ಬೇಕು. ನೀವು ಅದ್ರ ಬಗ್ಗೆ ಕೇಳ್ರಿ ಅವರಿಗೆ, ಅವಾಗ ಅವ್ರು ಉತ್ತರ ಕೊಡ್ತಾರೆ. ಮೈ ರಿಕ್ವೆಸ್ಟ್ ಯು ಇಸ್ ಆಸ್ಕ್ ದಿಸ್ ಕ್ವಶನ್, ದೆನ್ ಆಸ್ಕ್ ದಿಸ್, ದೆನ್ ದೇ ವಿಲ್ ಟೆಲ್ ಯು. ದೆನ್ ವೈ ಆರ್ ಯು ನಾಟ್ ಆಸ್ಕಿಂಗ್ ದೆಮ್ ಟು ರಿಸೈನ್? ಯು ಶುಡ್ ಆಸ್ಕ್ ದೆಮ್. ನೋ ಸರ್, ಇಲ್ಲಿ ರಾಜೀನಾಮೆ ಕೇಳ್ತಾ ಇದ್ರೆ ನೀವು ಅಲ್ಲಿ ಕೂಡ ಕೇಳಬೇಕಲ್ಲ. ಮತ್ತೆ ಅಲ್ಲ, ನೀವು ಅಲ್ಲ, ಯು ಆಲ್ಸೋ ಶುಡ್ ಆಸ್ಕ್. ನೋ, ಯು ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಆಸ್ಕ್. You have also got every right to ask, so I am requesting you to ask them also, no? ಅಲ್ಲ ಸರ್, ಆಯ್ತು ರೀ, ಆ ಘಟನೆ ಬಗ್ಗೆ ನಾನು ಆ ಘಟನೆ ಬಗ್ಗೆ ನೀವು ಅವರಿಗೆ ದಯವಿಟ್ಟು ಕೇಳ್ರಿ ಅಂತ ಹೇಳಿದೆ. ನಂದೇನು ತಪ್ಪಿದೆ ಅದಕ್ಕೆ? ಈಗ ರೀ, ಯಾರನ್ನ ಆರೋಪ ಆಗಿದ್ದಾರೆ, ಯಾರು ಆರೋಪ ಇಲ್ಲ, ಯಾರು ತಪ್ಪು ಮಾಡಿರ್ತಾರ, ಹಿಂದೂನೋ ಮುಸ್ಲಿಂ ಎಲ್ಲ ಸಮ ತಾನೆ. ವೈ ದೇ ಹ್ಯಾವ್ ಟು ಓನ್ಲಿ ಪರ್ಟಿಕ್ಯುಲರ್ಸ್ ಹಿಂದೂ? ಮತ್ತೆ ಹಿಂದೂ ಅಂದ್ರೆ ಸಬ್ ಕಾಸ್ಟ್ ಹೋಗ್ಬೇಕಲ್ಲ, ಬರೀ ಹಿಂದೂ ಯಾಕೆ? ಮತ್ತೆ ಅದ್ರಾಗ ಐಯಿಂದ OBC ಎಲ್ಲ ಹೇಳ್ಬೇಕಲ್ಲ. ಮತ್ತೆ ಈಗೇನು ರಾಜಕೀಯ ಐತೆ, ರಾಜಕೀಯ ಬಗ್ಗೆ ಮಾತನಾಡ್ತಾರೆ. ಸೊ ಇಫ್ ಯು ಆಸ್ಕ್ ದಿಸ್ ಕ್ವಶನ್ಸ್, ಐ ಡೋಂಟ್ ಹ್ಯಾವ್ ಎನಿ ಆನ್ಸರ್ ಟು ಇಟ್. ಐ ಕ್ಯಾನ್ ಓನ್ಲಿ ಆನ್ಸರ್ ಸೋ ಮಚ್. ಇದಕ್ಕಿಂತ ಬಿಯಾಂಡ್ ಐ ಡೋಂಟ್ ಹ್ಯಾವ್ ಎನಿ ನಾಲೆಜ್ ಟು ಆನ್ಸರ್ ಆನ್ ದಿಸ್. ಬಿಜೆಪಿ ಹಗರಣಗಳು 10 ಇನ್ನ ಕೇಂದ್ರ ಸರ್ಕಾರ ಇವತ್ತಲ್ಲಿ ನಾಳೆ ಉಳಿತದೆ. ಇನ್ನ 50 ವರ್ಷ ಬೇಕು ಕೇಂದ್ರದಲ್ಲಿ ಇರತಕ್ಕಂಥ ಹಗರಣಗಳು. ಇಲ್ಲಿ ಕೂಡ ಏನು ಹಗರಣಗಳಿದೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲ, ರಾಜ್ಯದಲ್ಲಿ ಸರ್ಕಾರ ಬರುವಾಗ ಅಂದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿ ಹಗರಣಗಳ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡಿದ್ರೆ, ಇಷ್ಟು ದಿನ ಬಿಜೆಪಿ ಹಗರಣಗಳ ತನಿಖಾ ವರದಿಗಳ ವಿಚಾರಕ್ಕೆ ಯಾಕೆ ವಿಳಂಬ ಆಯ್ತು ಸರ್? ಈಗ ಯಾವಾಗ ಸರ್ಕಾರದ ಮೇಲೆ ಮುಗಿಬಿದ್ರು ಅವಾಗ ಸರ್ಕಾರಕ್ಕೆ ಒಂದಷ್ಟು ಎಚ್ಚರಿಕೆ ಆಗುವಂತ ಕೆಲಸ ಆಯ್ತು. ಒಂದು ಲೇಟ್ ಆಗಿರ್ತಕ್ಕಂಥ ನಿಜ, ಆದ್ರೆ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ. ಇಟ್ ಇಸ್ ನಾಟ್ ಆಫ್ಟರ್ ಥಾಟ್. ನಾವು ಸರ್ಕಾರ ಬಂದ ಮೇಲೆ ಸಮಿತಿಗಳು ಕಾನ್ಸ್ಟಿಟ್ಯೂಟ್ ಮಾಡಿದೀವಿ. ಲೇಟ್ ಆಗಿರ್ಬೋದು, ವರದಿ ಅವ್ರು ಸಲ್ಲಿಸಿದ್ರೆ ಲೇಟ್ ಆಗಿರ್ಬೋದು, ಅದು ಐ ಅಗ್ರಿ. ಬಟ್ ಇಟ್ ಇಸ್ ನಾಟ್ ಅನ್ ಆಫ್ಟರ್ ಥಾಟ್. ನಾವು ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಂಪುಟದಲ್ಲಿ ಈ ಥರ ಹಗರಣ ಬಗ್ಗೆ ಆಲ್ರೆಡಿ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅದರ ಸ್ವಲ್ಪ ಲೇಟ್ ಆಗಿರ್ಬೋದು, ಬಿಕಾಸ್ ಎಲೆಕ್ಷನ್ಸ್ ಹ್ಯಾಡ್ ಕಮ್ 6 months. ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿರಲಿಕ್ಕೆಲ್ಲ ಡಿಲೇ ಆಗಿದೆ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ದಟ್ ಅವ್ರು ನಮಗೆ ಅಲಿಗೇಷನ್ ಮಾಡ್ತಾರೆ ಅಂತ ನಾವು ಮಾಡ್ತಕ್ಕಂಥದ್ದು ಸರಿಯಲ್ಲ, ತಪ್ಪದು. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡಬೇಕಂತ ಶಿಫಾರಸ್ ಮಾಡಿದ್ರು, ಕ್ಯಾಬಿನೆಟ್ ಬಂತು. ನಿಮ್ಮ ಹೋಮ್ ಮಿನಿಸ್ಟರ್ ಡಿಸಿಷನ್ ಮಾಡಿಲ್ಲ, ಸಬ್ಜೆಕ್ಟ್ ಡಿಫರ್ ಮಾಡಿ ಕೂತಿದ್ದೀರಾ. ಅಲ್ಲ, ಡಿಫರ್ ಆಗ್ಲಿಕ್ಕೆ ದೇರ್ ಮೇಡ್ ಬಿ ರೀಸನ್. ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್ಸ್ ಡಿಫರ್ ಆಗಲಿಕ್ಕೆ. ಯಾಕಂದ್ರೆ ಸಂಪೂರ್ಣ ಮಾಹಿತಿ ಬಂದಿರಲಿಕ್ಕೆ ಇಲ್ಲ, ಅದಕ್ಕಾಗಿ ಡಿಫರ್ ಆಗಿರ್ತದೆ. ಬಟ್ ಡೆಫಿನೆಟ್ಲಿ ಹೋಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಇಸ್ ವೆರಿ ಕೇಪಬಲ್ ಮ್ಯಾನ್. ವಿ ವಿಲ್ ಡೆಫಿನೆಟ್ಲಿ ಅಸರ್ಟಿವ್ ಆಗಿ ಅದನ್ನ ನಾವು ತೋಳ್ತೀವಿ. ಅದನ್ನ ದಕ್ಷಿಣ ಭಾರತದ ಬೇರೆ ರಾಜ್ಯಗಳ ರೈವಲ್ರಿ ಪಾಲಿಟಿಕ್ಸ್ ಸ್ಟೇಟ್ ಅಲ್ಲಿ ಇಲ್ಲ. ಆ ಕಾರಣಕ್ಕೆ ನಾವು ನಿಮ್ಮನ್ನು ಮುಟ್ಟಲ್ಲ, ನೀವು ನಮ್ಮನ್ನು ಮುಟ್ಟಬೇಡಿ, ಚೆನ್ನಾಗಿರೋಣ ಅನ್ನೋ ಕಾಂಪ್ರಮೈಸಿಂಗ್ ಪಾಲಿಸಿ ನಡೀತದೆ. ಆ ಥರ ಏನಿಲ್ಲ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಡಸಂಟ್ ಬಿಲೀವ್ ಇನ್ ಸಚ್ ಐಡಿಯಾಲಜಿ. ರಾಹುಲ್ ಗಾಂಧಿ ಅವರು ನೀವು ಮಾತನಾಡ್ತಕ್ಕಂಥ ಮಾತು ಅವ್ರ ಐಡಿಯಾಲಜಿ ನೀವು ನೋಡ್ರಿ. ಐ ಪರ್ಸನಲಿ ಫೀಲ್ ವಿ ಶುಡ್ ರಿಯಲಿ ಸಿ ವಾಟ್ ಈಸ್ ಸ್ಪೀಕಿಂಗ್ ಟುಡೇ. ಮೊನ್ನೆ ಹೋಗಿ ಯಾವ ಥರ ಮಾತಾಡಿದಾರೆ ನೀವು ನೋಡ್ರಿ. ಏನೋ ಇಟ್ ಸೋರ್ಸ್ ಸ್ಟೇಟ್ಸ್ಮನ್ಶಿಪ್, ಒಬ್ಬ ಸ್ಪೋರ್ಟ್ಸ್ಮನ್ಶಿಪ್, ಒಬ್ಬ ರಿಯಲ್ ಟ್ರೂ ಲೀಡರ್ ಆಗಿ ಮಾತನಾಡ್ತಿದ್ದಾರೆ. ವಿ ಆಲ್ ನೀಡ್ ಟು ಫಾಲೋ. ಐ ಆಮ್ ನಾಟ್ ಟ್ರೈಂಗ್ ಟು ಪ್ರೇಸ್ ಬಿಕಾಸ್ ರಾಹುಲ್ ಗಾಂಧಿ ಅಂತಲ್ಲ. ಅವ್ರು ಮಾತನಾಡ್ತಕ್ಕಂಥ ಮಾತು ಇಡೀ ದೇಶ ಯೋಚನೆ ಮಾಡಬೇಕು. ಐ ರಿಕ್ವೆಸ್ಟ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ ಇಮ್ಮೆಟ್ರಲ್, ಜಸ್ಟ್ ಬಿಕಾಸ್ ಈಸ್ ಅ ಕಾಂಗ್ರೆಸ್ ಮ್ಯಾನ್ ನಮ್ಮ ಲೀಡರ್ ಅಂತಲ್ಲ. ಅವ್ರು ಮಾತನಾಡ್ತಕ್ಕಂಥ ಮೆಚುರಿಟಿ ಲೆವೆಲ್ ದಯವಿಟ್ಟು ಎಲ್ಲ ಪೊಲಿಟಿಕಲ್ ಪಾರ್ಟಿಯವ್ರು ಕ್ರಿಟಿಸೈಸ್ ಮಾಡಲಿ. ಈ ಒಂದು ಪೀಪಲ್ ಹ್ಯಾವ್ ಕ್ರಿಟಿಸೈಸ್ ಹಿಮ್, ಹೌ ಈಸ್ ಹ್ಯಾಂಡಿಂಗ್ ಅನ್ನೋದು ಸ್ವಲ್ಪ ಯೋಚನೆ ಮಾಡಲಿ. ಈ ಥರದ್ದು ನಮ್ಮ ಕಾಂಗ್ರೆಸ್ ಐಡಿಯಾಲಜಿನಿಲ್ಲ, ನಮ್ಮ ಲೀಡರ್ನಲ್ಲಿ ಕೂಡ ಇಲ್ಲ.